ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಒಂದೊಂದು ಇನ್ಸಿಡೆಂಟ್ ಒಮ್ಮೊಮ್ಮೆ ಮನುಷ್ಯನನ್ನ ಇನ್ನಿಲ್ಲದೆ ಕಾಡುತ್ತೆ, ಬಾಧಿಸುತ್ತೆ, ನಿದ್ದೆಯಲ್ಲೂ ಕಾಡಲಾರಂಭಿಸುತ್ತೆ. ಕೆಜಿಎಫ್ ಚಿತ್ರದ ಮೂಲಕ ಇಂಟರ್ ನ್ಯಾಷನಲ್ ಲೆವೆಲ್ನಲ್ಲಿ ಕನ್ನಡದ ಕೀರ್ತಿ ಪತಾಕೆಯನ್ನ ಹಾರಿಸಿದಂತಹ ಹೆಮ್ಮೆಯ ಕನ್ನಡಿಗ ಯಶ್ ಕೂಡ ಅದರಿಂದ ಹೊರತಾಗಿಲ್ಲ. ಹೌದು, 3.5 ವರ್ಷದ ಹಿಂದೆ ನಡೆದಂತಹ ಆ ಒಂದು ಘಟನೆಯಿಂದ ಸಿಕ್ಕಾಬಟ್ಟೆ ವಿಚಲಿತರಾಗಿದ್ರು ರಾಕಿ ಬಾಯ್ ಯಶ್. ಅದರಿಂದ ಹೊರಬರೋಕೆ ಅವರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3.5 ವರ್ಷಗಳೇ ಹಿಡಿದಿದೆ. ಇಷ್ಟಕ್ಕೂ ಅಂಥದ್ದೇನಾಗಿತ್ತು ಅಂತೀರಾ? ಈ ಸ್ಟೋರಿಯೊಮ್ಮೆ ನೋಡ್ಕೊಂಡು ಬನ್ನಿ, ನಿಮ್ಮ ಕ್ಯೂರಿಯಾಸಿಟಿಗೆ ಉತ್ತರ ಸಿಗುತ್ತೆ. ಅಕ್ಟೋಬರ್ 26, 2021 ರಾತ್ರಿ ಬೆಂಗಳೂರಿನ ಪಂಚತಾರಾ ಹೋಟೆಲ್ ತಾಜ್ ವೆಸ್ಟರ್ನ್ ನಲ್ಲಿ ನಟ ಶಿವರಾಜ್ ಕುಮಾರ್ ನಟನೆಯ ಬಜರಂಗಿ 2 ಸಿನಿಮಾದ ಪ್ರೀ ರಿಲೀಸ್ ಇವೆಂಟ್ ನಡೀತು. ಅಲ್ಲಿ ಶಿವಣ್ಣ ಹಾಗೂ ರಾಜರತ್ನ ಅಪ್ಪು ಜೊತೆ ನಟ ಯಶ್ ಕೂಡ ವೇದಿಕೆ ಹಂಚಿಕೊಂಡಿದ್ರು. ಅಲ್ಲದೆ ಅಪ್ಪು ಶಿವಣ್ಣ ಜೊತೆಗೂಡಿ ಸ್ಟೆಪ್ ಕೂಡ ಹಾಕಿದ್ರು. ಆದ್ರೆ ಅದಾದ 2 ದಿನ ಬಿಟ್ಟು 3ನೇ ದಿನವೇ ಬಜರಂಗಿ 2 ಸಿನಿಮಾ ತೆರೆಗಪ್ಪಳಿಸಿತು. ಅಂದೇ ಅಪ್ಪುಗೆ ಹೃದಯಾಘಾತವೂ ಆಯಿತು. ಅಪ್ಪು ಇನ್ನಿಲ್ಲ ಅನ್ನೋ ಸುದ್ದಿ ಸಿಡಿಲು ಬಡಿದಂತೆ ಕಿವಿಗಳಿಗೆ ಬಂದೆರಗಿತ್ತು. ಆ ಶಾಕ್ನಿಂದ ಇನ್ನೂ ಹೊರಬರಲಾಗದೆ ಒದ್ದಾಡ್ತಿರೋ ಯಶ್, ಅರೆ ನಾನಿದ್ದ ಆ ಈವೆಂಟ್ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊನೆಯದಾಗುತ್ತಾ ಅಂತ ಊಹಿಸೇ ಇರಲಿಲ್ಲ ಅಂತ ಅದೆಷ್ಟೋ ನೊಂದುಕೊಂಡ್ರು. ಏನೋ ಅಂದಿನಿಂದ ಅವರು ಮತ್ಯಾವ ಫಿಲಂ ಈವೆಂಟ್ಸ್ಗೆ ಹೋದ ನಿದರ್ಶನವೇ ಇಲ್ಲ. ಹೌದು, ಸತತ 3.5 ವರ್ಷಗಳಿಂದ ರಾಕಿ ಬಾಯ್ ಯಶ್ ಯಾವುದೇ ಸಿನಿಮಾದ ಟೀಸರ್, ಟ್ರೈಲರ್, ಸಾಂಗ್ ಲಾಂಚ್ ಅಥವಾ ಪ್ರೀ ರಿಲೀಸ್ ಇವೆಂಟ್ ಅಟೆಂಡ್ ಮಾಡಿಲ್ಲ. ಬೇಕು ಅಂತಲೇ ಎಲ್ಲವನ್ನ ಅವಾಯ್ಡ್ ಮಾಡ್ತಾ ಬರ್ತಿದ್ರು. ಅದ್ಯಾಕೋ ಇತ್ತೀಚೆಗೆ ಅಪ್ಪು 50ನೇ ಬರ್ತ್ಡೇ ಆಯ್ತು. ಬೆನ್ನಲ್ಲೇ ಶಿವಣ್ಣ ಮನೆಗೆ ತೆರಳಿ ಪತ್ನಿ ಸಮೇತ ಕುಶಲೋಪರಿ ವಿಚಾರಿಸಿ ಬಂದಿದ್ರು ಯಶ್. ಇದೀಗ ಅಪ್ಪು ಅವರ ಆ ಘಟನೆಯನ್ನ ಮರೆತು ಮತ್ತೆ ಮೊದಲಿನಂತೆ ಹೊರಬರೋಕೆ ದಿಟ್ಟ ಮನಸ್ಸು ಮಾಡಿದ್ದಾರೆ, ಗಟ್ಟಿ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹಾಗಾಗಿಯೇ ಯೋಗರಾಜ್ ಭಟ್ ನಿರ್ದೇಶನದ ಮನದ ಕಡಲು ಚಿತ್ರದ ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಭಾಗಿಯಾಗಲು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಇದೇ ಮಾರ್ಚ್ 23 ಸಂಜೆ 6:15ಕ್ಕೆ ಬೆಂಗಳೂರಿನ ಲೂಲು ಮಾಲ್ನಲ್ಲಿ ಮನದ ಕಡಲು ಸಿನಿಮಾದ ಟ್ರೈಲರ್ ಲಾಂಚ್ ಫಂಕ್ಷನ್ ನಡೆಯಲಿದೆ. ಭಟ್ರ ಡ್ರಾಮಾ ಚಿತ್ರದಲ್ಲಿ ನಟಿಸಿದ್ದ ನಟ ಯಶ್ ಇದೀಗ ತಮ್ಮ ಆತ್ಮೀಯರಾಗಿ ಸಿನಿಮಾ ಈವೆಂಟ್ ನಲ್ಲಿ ಭಾಗಿಯಾಗಲು ಓಕೆ ಅಂದಿದ್ದಾರಂತೆ. ಒಟ್ಟಾರೆ ಕೆಜಿಎಫ್ 1, ಕೆಜಿಎಫ್ 2 ಸಿನಿಮಾಗಳ ಬಳಿಕ ಟಾಕ್ಸಿಕ್ ನಲ್ಲಿ ಬ್ಯುಸಿಯಾಗಿದ್ದ ಯಶ್ ಅವರು ಹೀಗೆ ಹೊಸ ಪ್ರತಿಭೆಗಳ ಸಿನಿಮಾಗಳಿಗೆ ಸಾಥ್ ನೀಡ್ತಿರೋದು ಒಳ್ಳೆಯ ಬೆಳವಣಿಗೆ. ರಾಕಿ ಬಾಯ್ ತೆಗೆದುಕೊಂಡಿರೋ ಈ ರಾಕಿಂಗ್ ನಿರ್ಧಾರಕ್ಕೆ ಇಡೀ ಚಿತ್ರರಂಗ ದಿಲ್ ಖುಷ್ ಆಗಿದೆ. ಈ ಪರ್ವ ಮುಂದುವರಿಯಲಿ, ಆಗಲೇ ಚಂದನ ವನಕ್ಕೊಂದು ಹೊಸ ಚೈತನ್ಯ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.